ಹಾಯ್, ವೆಲ್ಕಮ್ ಬ್ಯಾಕ್ ಟು ಜಾನೂಸ್ ಕಿಚನ್. ಬಿಸಿ ಬಿಸಿ ರುಚಿಯಾದ ಒಗ್ಗರಣೆ ಮಿರ್ಚಿ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ ಬನ್ನಿ. ಮಿರ್ಚಿಗಾಗಿ ನಾನು ಮಿರ್ಚಿ ಮೆಣಸಿನ್ಕಾಯಿನ ತೆಗೆದುಕೊಂಡಿದ್ದೀನಿ. ಇವುಗಳನ್ನ ಚೆನ್ನಾಗಿ ತೊಳ್ಕೊಂಡು ನೀರಿಲ್ದಾಗೆ ಒರೆಸ್ಕೊಂಡು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಅದರೊಳಗಿನ ಎಲ್ಲ ಬೀಜಗಳನ್ನ ನೀಟಾಗಿ ಹೊರಗಡೆ ತೆಗೆದುಬಿಡಬೇಕು. ನೋಡಿ, ಈ ರೀತಿಯಾಗಿ ಕಟ್ ಮಾಡಿಕೊಂಡು ಹೊರಗಡೆ ತೆಗಿತಾ ಇದ್ದೀನಿ. ಈಗ ಎಲ್ಲದನ್ನ ಬೀಜಗಳನ್ನ ಹೊರಗಡೆ ತೆಗೆದು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ. ಎಲ್ಲ ಮಿರ್ಚಿಗಳನ್ನ ಇದೇ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಜ್ವಾನನ ನಾನೀಗ ಇಲ್ಲಿ ಸ್ವಲ್ಪ ಈ ರೀತಿ ಕೈಯಿಂದ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಮಸಾಲ ಪೌಡರ್ನ ಹಾಕ್ಕೊಳ್ತಿದ್ದೀನಿ. ಯಾವುದಾದ್ರೂ ಓಕೆ, ಚಾಟ್ ಮಸಾಲ ಇಲ್ಲಾಂದರೆ ಗರಂ ಮಸಾಲ ಯಾವುದಾದ್ರೂ ಓಕೆ. ಮತ್ತು ಇದಕ್ಕೆ ಹಾಫ್ ನಿಂಬೆಹಣ್ಣು ಫುಲ್ಲು ನಾನು ಹಿಂಡ್ಬಿಟ್ಟು ರಸ ತೆಗೆದುಕೊಂಡಿದ್ದೀನಿ, ಬೀಜಗಳಿಲ್ದಂಗೆ ನೋಡ್ಕೊಂಡಿದ್ದೀನಿ. ಈಗ ರೆಡಿ ಮಾಡಿ ಇಟ್ಕೊಂಡಿರುವ ಮೆಣಸಿನ್ಕಾಯಿಗೆ ಒಳಗಡೆ ಏನು ಬೀಜಗಳು ನಾವು ತೆಗೆದಿದ್ದೀವಲ್ವ, ಆ ಭಾಗಕ್ಕೆ ಎಲ್ಲದಕ್ಕೂ ನಾನು ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ. ಅಜ್ವಾನ ಲೈಕ್ ಆಗಿಲ್ಲ ಅಂದರೆ ಚಾಟ್ ಮಸಾಲ ಅಥವಾ ಗರಂ ಮಸಾಲೆಗೆ ಲೆಮನ್ ಸೇರಿಸ್ಕೊಂಡು ಈ ರೀತಿಯಾಗಿ ಮಾಡ್ಕೋಬೋದು. ಈಗ ನೋಡಿ, ನಾನು ಎಲ್ಲದಕ್ಕೂ ಈ ಥರ ಒಳಭಾಗದಲ್ಲಿ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೆಣಸಿನ್ಕಾಯಿನ ಸೈಡ್ಗೆ ಇಟ್ಕೊಂಡು ಒಂದು ಬೌಲ್ಗೆ ವಡೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ, ಕಡಲೆ ಹಿಟ್ಟು. ನೋಡಿ, ನಾನು ಇಲ್ಲಿ 1.5 ಕಪ್ನಷ್ಟು ಲೆಕ್ಕಕ್ಕೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ಮಾಲ್ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಅಜ್ವಾನನ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ, ಯಾಕಂದರೆ ನಾನು ಆಲ್ರೆಡಿ ಅಜ್ವಾನದಲ್ಲಿನೇ ಮೆಣಸಿನ್ಕಾಯಿಗೆ ಹಾಕ್ಕೊಂಡಿರೋದ್ರಿಂದ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಟಿಕೆ ಸೋಡಾ ಹಾಕ್ಕೊಳ್ಳಿ. ಸೋಡಾ ಜಾಸ್ತಿ ಹಾಕ್ಕೊಂಡ್ರೆ ಕ್ರಿಸ್ಪಿ ಆಗುತ್ತೆ, ಬಟ್ ಆಯಿಲ್ ಜಾಸ್ತಿ ತಿನ್ನುತ್ತೆ. ಅದಕ್ಕೋಸ್ಕರ ಚಿಟಿಕೆ ಸೋಡಾ ಮತ್ತು ಖಾರ ಪುಡಿ ರುಚಿಗೆ ತಕ್ಕಷ್ಟು ಬಿಸಿ ಮಾಡಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ಬೇಕು. ಎಣ್ಣೆ ಬಿಸಿ ಮಾಡಿ ಹಾಕ್ಕೊಂಡ್ರೂ ವಡೆ ತುಂಬ ಚೆನ್ನಾಗಿ ಬರುತ್ತೆ. ನೀರು ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಕಲಿಸ್ಕೊಳ್ಬೇಕು. ಒಂದೇ ಸಾರಿ ನೀರು ಹಾಕಿ ಕಲ್ಸೋಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ವಡೆ ನಮಗೆ ಹಾಕೋ ಅದಕ್ಕೆ ಹಿಟ್ಟನ್ನ ರೆಡಿ ಮಾಡಿಕೊಳ್ಬೇಕು. ನೋಡಿ, ಈಗ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಕಲಸಿ ಒಂದು 10 ಮಿನಿಟ್ಸ್ ಸೈಡ್ಗೆ ಇಡಿ. ಈಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 3 ಸೇರು ಲೆಕ್ಕಕ್ಕೆ ನಾನು ಮಂಡಾಳನ್ನ ತೆಗೆದುಕೊಂಡು ಕ್ಲೀನ್ ಮಾಡಿಕೊಂಡು ನೀರಲ್ಲಿ ಹಾಕಿ ಇದನ್ನ ತೊಳ್ಕೊಂಡು ಡಿಪ್ ಮಾಡಿ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಹಿಂಡಿ ನೀರಿನಿಂದ ಮಂಡಾಳನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ಮೂತಾಗಿರೋ ಮಂಡಾಳ ಆದ್ದರಿಂದ ನಾವು ಹಾಕಿದ್ದು ಒಂದು 2 ಮಿನಿಟ್ಸ್ ಒಳಗಡೆ ನಾವು 1 ನಿಮಿಷದಲ್ಲಿನೇ ಹೊರಗಡೆ ತೆಗಿತಾ ಇದ್ದೀನಿ. ಒಂದು ವೇಳೆ ಬಳ್ಳಾರಿ ಮಂಡಾಳಲ್ಲಿ ಮಾಡಿದರೆ ಅದನ್ನ ಡಿಪ್ ಮಾಡಿಟ್ಟು ಒಂದು 10 ಮಿನಿಟ್ಸ್ ಆದಮೇಲೆ ತೆಗಿಬೇಕು. ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿನ ಸ್ವಲ್ಪ ತೊಳ್ಕೊಂಡು ಅದನ್ನು ಮತ್ತೆ ಬೇರೆ ನೀರಲ್ಲಿ ಹಾಕ್ಬಿಟ್ಟು ನೆನೆಯೋಕೆ ಇಡ್ತಾ ಇದ್ದೀನಿ. ಈಗ ನಾವು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಬೇಕಾದಷ್ಟು ನೋಡಿಕೊಂಡು 1 ಟೇಬಲ್ ಸ್ಪೂನ್ನಷ್ಟು ಆಯಿಲ್ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, 1-2 ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು. ನೆಕ್ಸ್ಟು ನಾನಿಲ್ಲಿ ಮೀಡಿಯಮ್ ಗಾತ್ರದ್ದು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಒಂದಿಷ್ಟು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. 2 ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದನ್ನು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಹುಣಸೆಹಣ್ಣು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3 ಮಿನಿಟ್ಸ್ನ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಸ್ವಲ್ಪ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ. ಈಗ ಹುಳಿ ಚೆನ್ನಾಗಿ ಕುದ್ದಿದೆ ನೋಡಿ, ತೀರಾ ನೀರು ಇಲ್ಲದೆ ಈ ರೀತಿಯಾಗಿ ಇದೆ. ಇವಾಗ ನಾನು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಅದ್ರ ಮೇಲೆ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವ ಮಂಡಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು.
ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಹುರುಗಡ್ಲೆ ಪುಡಿ ಬರುತ್ತಲ್ವ ಕಡಲೆದು, ಅದನ್ನು ಪುಡಿ ಮಾಡಿ ನಾನೊಂದು 4 ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ಪುಡಿ ಸ್ವಲ್ಪ ಉದುದ್ರಾಗಿರಬೇಕು, ತೀರಾ ಹಿಟ್ಟು ರೀತಿಯಲ್ಲಿ ಮಾಡ್ಕೋಬಾರ್ದು. ಒಂದು ಸ್ವಲ್ಪ ಅದರಲ್ಲಿ ನುಚ್ಚು ಟೈಪಲ್ಲಿದ್ದರೆ ಚೆನ್ನಾಗಿರುತ್ತೆ ಒಗ್ಗರಣೆಗೆ. ನೋಡಿ ಈಗ ನಮ್ಮ ಒಗ್ಗರಣೆ ರೆಡಿಯಾಗಿದೆ. ಇದಕ್ಕೆ ಒಂದು ಹಾಫ್ ನಿಂಬೆಹಣ್ಣನ್ನ ನಾವು ಹಿಂಡ್ಕೊಂಡ್ಬಿಟ್ರೆ ಸರ್ವ್ ಮಾಡ್ಕೋಬೋದು. ನೋಡಿ ಈಗ ನಾನು ಬೀಜನೆಲ್ಲ ತೆಗೆದುಕೊಂಡು ಒಂದು ಅರ್ಧ ನಿಂಬೆಹಣ್ಣನ್ನ ನೀಟಾಗಿ ಇಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಹುಳಿ, ಉಪ್ಪು, ಖಾರ ಪರ್ಫೆಕ್ಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಈ ರೀತಿಯಾಗಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಒಗ್ಗರಣೆ ರೆಡಿಯಾಗಿದೆ. ನೆಕ್ಸ್ಟ್ ನಾವು ಸ್ವಲ್ಪ ಮಿರ್ಚಿ ಹಾಕ್ಕೊಂಡ್ಬಿಡೋಣ. ಆವಾಗಲೇ ರೆಡಿ ಮಾಡಿಟ್ಕೊಂಡಿರುವ ಹಿಟ್ಟು ಮತ್ತು ಮಿರ್ಚಿನ ತೆಗೆದುಕೊಂಡು ಮಿರ್ಚಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈಗ ಒಳಭಾಗದಲ್ಲಿ ಸ್ವಲ್ಪ ಹಿಟ್ಟನ್ನ ಈ ರೀತಿಯಾಗಿ ತುಂಬಿಕೊಂಡು ನಾವು ಎಣ್ಣೆಯಲ್ಲಿ ಮಿರ್ಚಿನ ಬಿಟ್ಕೋಬೇಕು. ಎಣ್ಣೆನೂ ಅಷ್ಟೇ ಫುಲ್ಲು ಹೈ ಆಗಿ ಬಿಸಿ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಮೀಡಿಯಮ್ ಆಗಿರಲಿ. ಸ್ಟವ್ದು ಗ್ಯಾಸ್ ಫ್ಲೇಮ್ ಕೂಡ ಅಷ್ಟೇ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಮೀಡಿಯಮ್ ಆಗಿರಲಿ. ಹಾಕಿದ ತಕ್ಷಣವೇ ನಾವು ಮಿರ್ಚಿನ ಕದಲಿಸದೆ ಒಂದು 1 ಮಿನಿಟ್ಸ್ ಬಿಟ್ಬಿಟ್ಟು ಇದನ್ನು ಮೇಲೆ ಕೆಳಗಡೆ ಮಾಡ್ಕೋಬೇಕು. ನಾನು ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ಫ್ರೈ ಮಾಡೋದು ಸ್ವಲ್ಪ ವಿಡಿಯೋನ ಕಟ್ ಮಾಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಇಷ್ಟು ಫ್ರೈ ಆದಮೇಲೆ ನಾವು ಇದನ್ನು ಕಡೆಗೆ ತೆಗೆದುಬಿಟ್ಟು ಉಳಿದಿರೋ ಮಿರ್ಚಿನ ಈಗ ಹಾಕ್ಕೋಬೇಕು. ನೋಡಿ ಇಷ್ಟು ಮಾಡಿಕೊಂಡು ತೆಗೆದುಕೊಳ್ತಾ ಇದ್ದೀನಿ. ಇದನ್ನ ಒಂದು ಸೈಡ್ಗೆ ಪ್ಲೇಟಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ಉಳಿದಿರೋ ಮಿರ್ಚಿನ ಮತ್ತೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈಗ ಒಂದೊಂದಾಗಿ ಈ ರೀತಿ ಹಾಕ್ಕೊಂಡು ಒಂದು 20 ಸೆಕೆಂಡ್ಸ್ ಈ ರೀತಿ ಬಿಟ್ಕೊಂಡು ಇದನ್ನು ನಾನು ಸ್ವಲ್ಪ ಬಿಡಿಸ್ತಾ ಇದ್ದೀನಿ, ಮೇಲೆ ಕೆಳಗಡೆ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಮಾಡ್ಕೋಬೇಕು. ಸ್ವಲ್ಪ ನಿಧಾನವಾಗಿ ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ಬೇಯುತ್ತೆ, ಮಿರ್ಚಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ನೆನೆಸಿಡೋ ಅವಶ್ಯಕತೆ ಏನೂ ಇರಲ್ಲ, ಬಟ್ ನಾವು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀವಲ್ವ, ಅದಕ್ಕೆ ಒಂದು 10 ಮಿನಿಟ್ಸ್ ಇರಲಿ ಬಿಫೋರ್ ಅಂತೇಳಿ ಇಟ್ಟಿದ್ದೀನಿ. ಹಾಗೆ ಕಲಿಸ್ಕೊಂಡ ತಕ್ಷಣವೇ ಹಾಕ್ಕೊಂಡ್ಬಿಡ್ಬೋದು. ನೋಡಿ ಈಗ ಇಷ್ಟು ಫ್ರೈ ಆಗಿದೆ. ಇದನ್ನು ಕೂಡ ನಾನು ಹೊರಗಡೆ ತೆಗಿತಾ ಇದ್ದೀನಿ. ಇದನ್ನು ಈಗ ಇನ್ನೊಂದು ಪ್ಲೇಟ್ಗೆ ಹಾಕ್ಕೊಂಡು ನಾವು ಆಲ್ರೆಡಿ ಮೊದಲೇ ಮಾಡಿಟ್ಕೊಂಡ್ವಲ್ವ ಆ ಪ್ಲೇಟ್ನ ಮತ್ತೆ ನಾನು ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಿರ್ಚಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ನಾವು ಹಿಂಗೆ ಫಾಲೋ ಮಾಡಿಕೊಂಡ್ರೆ ಯಾವ 5 ಸ್ಟಾರ್ ಹೋಟೆಲ್ಲು ಬೇಡ, ಯಾವುದು ಬೇಡ, ಅಷ್ಟು ಚೆನ್ನಾಗಿ ನಮಗೆ ರುಚಿಯಾಗಿ ಮನೆಯಲ್ಲೇ ಮಿರ್ಚಿ ರೆಡಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ. ಇದಾದ ನಂತರ ಇನ್ನೊಂದು ಪ್ಲೇಟ್ ಇರೋದು, ಅದನ್ನು ಕೂಡ ನಾನು ಹಾಕ್ಕೊಂಡು ಮತ್ತೆ ಆಯಿಲಲ್ಲಿ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಫ್ರೈ ಮಾಡ್ಕೊಂಡಿರೋದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ ಸಾಕು, ಇಷ್ಟು ಫ್ರೈ ಆದರೆ ನಮಗೆ ಸಾಕು. ನೋಡಿ ತುಂಬ ರುಚಿಯಾದ ಕ್ರಿಸ್ಪಿಯಾದ ಮಿರ್ಚಿ ನಮಗೆ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ಈಗ ಎಲ್ಲದನ್ನು ಒಂದು ಪ್ಲೇಟ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಮಿರ್ಚಿ ಇಷ್ಟಪಡ್ತೀರಾ ಪ್ಲೀಸ್ ಹೊರಗಡೆ ತಿನ್ನೋದಕ್ಕಿಂತ, ಯಾಕೆಂದರೆ ಒಂದೇ ಆಯಿಲ್ನ ಅದೆಷ್ಟು ಬಾರಿ ಬಿಸಿ ಮಾಡಿರ್ತಾರೋ ಗೊತ್ತಿರಲ್ಲ. ಬಟ್ ನಾವೀಗ ಮನೇಲಿ ಮಾಡಿಕೊಂಡ್ರೆ ತುಂಬ ಹೆಲ್ತಿಯಾಗಿಯೂ ರುಚಿಯಾಗಿಯೂ ಇರುತ್ತೆ. ಪ್ಲೀಸ್ ಒಂದು ಟೈಮ್ ನೀವು ಟ್ರೈ ಮಾಡಿ ಈ ಬಿಸಿಯಾದ ಒಗ್ಗರಣೆ ಮತ್ತು ಮಿರ್ಚಿನ ನಿಮ್ಮ ಕುಟುಂಬಕ್ಕೆ ಪ್ರೀತಿಯಿಂದ ಬಡಿಸಿ. ಬೇಕಾದರೆ ಇದ್ರ ಜೊತೆಗೆ ಉಪ್ಪಿನಕಾಯಿ ಮತ್ತು ಪುಡಿಗಳನ್ನ ಕೂಡ ಹಾಕ್ಕೊಂಡು ಸರ್ವ್ ಮಾಡ್ಕೋಬೋದು. ಪ್ಲೀಸ್ ಮತ್ತಷ್ಟು ವಿಡಿಯೋಗಳಿಗಾಗಿ ಜಾನೂಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.